ವೆಲ್ಕಮ್ ಬ್ಯಾಕ್ ಟು ಕಾಲ್. ಹೇಳ್ಕೋಬೇಕು. ವೆಲ್ಕಮ್ ಬ್ಯಾಕ್ ಟು ಶ್ರೇಯಾ ಮಾಲ್ತೇಶ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಈಗ ಟೈಮ್ ಬಂದು 4 o'clock ಆಗಿದೆ. ಎಲ್ಲರೂ ಮಲಗಿದ್ದಾರೆ, ಅದಕ್ಕೆ ನಿಧಾನ ಮಾತಾಡ್ತಾ ಇದ್ದೀನಿ. ಇವಾಗ ಒಂದು ಶೂಟ್ ಇದೆ, 5 o'clock ನಾನು ಅಲ್ಲಿರಬೇಕು. ಅದಕ್ಕೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆಗೋಣ. ಟೈಮ್ ಬಂದು 4:44. ಮೇಕಪ್ ವೇಶ್. ಎಸ್, ಫೈನಲಿ ನಾನು ರೆಡಿ ಆದೆ. ಮೇಕಪ್ ಏನೂ ಹಚ್ಚಿಲ್ಲ, ಮಾಯ್ಶ್ಚರೈಸರ್ ಮತ್ತೆ ಹಚ್ಚಿರೋದು. ಬಿಕಾಸ್ ಅಲ್ಲಿ ಶೂಟಲ್ಲಿ ಹೆಂಗಿದ್ರು ಅಪ್ಲೈ ಮಾಡ್ತಾರಲ್ವ ಮೇಕಪ್ ಕೂಡ. ಹಾಗಾಗಿ ಪ್ರತಿ ಸತಿ ಮೇಕಪ್ಗೆ ಹೋಗ್ಬೇಕಾದ್ರೂ ಶೂಟ್ಗೆ ನಾನೇನು ಹಚ್ಕೊಂಡು ಹೋಗಲ್ಲ, ಒಂದು ಮಾಯ್ಶ್ಚರೈಸರ್ ಒಂದೇ ಅಪ್ಲೈ ಮಾಡೋದು. ಎಸ್, ಈಗ ಕಾರ್ ಬರುತ್ತೆ, ಹೊರಡೋಣ. ಆ್ಯಂಡ್ ಇವತ್ತಿನ ಲುಕ್ ಹೇಗಿರುತ್ತೆ, ನಾನು ಯಾವ ಥರ ರೆಡಿ ಆಗ್ತೀನಿ, ನನಗೆ ಯಾರು ಮೇಕಪ್ ಮಾಡ್ತಾರೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ದೇವ್ರಿಗೆ ನಮಸ್ಕಾರ ಮಾಡೋಣ, ಮಾಡಿಬಿಟ್ಟು ಹೊರಡೋಣ. ಆ್ಯಕ್ಚುಲಿ ಏನಪ್ಪ ಅಂದರೆ, ಈ ವೆದರಲ್ಲಿ ಬೆಳಗ್ಗೆ ಇಷ್ಟೊತ್ತಿಗೆ 4 o'clockಗೆ ಎದ್ದು ಅದರಲ್ಲೂ ಸ್ನಾನ ಮಾಡಿಕೊಂಡು ರೆಡಿ ಆಗೋದಂದರೆ ಸೀರಿಯಸ್ಲಿ. ಆ್ಯಂಡ್ ನಾವೇನೇ ಕೆಲಸಕ್ಕೆ ಹೋಗ್ಬೇಕಾದ್ರೇ ಆಗಲಿ ಫ್ರೆಶ್ ಆಗಿರಬೇಕು, ಸ್ನಾನ ಮಾಡಬೇಕು. ಆಗಲೇ ನಮ್ಮ ದಿನ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಫ್ರೆಶ್ನೆಸ್ ಅಂತ ಅನಿಸುತ್ತೆ ಅದು. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡೀರಿ, ನಿಮ್ಮ ಸ್ಕಿನ್ಗೂ ಒಳ್ಳೆಯದು ಆ್ಯಂಡ್ ಹೆಲ್ತ್ಗೂ ಒಳ್ಳೆಯದು. ಬನ್ನಿ ಕಾಲ್ ಮಾಡೋಣ ಮೇಕಪ್ ಆರ್ಟಿಸ್ಟ್ಗೆ. ಬಿಸಿ ಬರ್ತಿದೆ, ಮಾಡ್ತಾರೆ ಅವರೇ ಕಾಲ್. ಇನ್ನೊಂದ್ಸಲ ಟ್ರೈ ಮಾಡಿ ನೋಡೋಣ. ಬಿಸಿ ಪಿಕ್ ಮಾಡಿದ್ರು, ಕಟ್ ಮಾಡಿದೆ. ಮಾಡ್ಕೊಳ್ಳಿ, ಇರಿ ಅವರೇ ಮಾಡ್ಕೊತೀನಿ ನೋಡೋಣ. ಟ್ರೈ ಮಾಡಲ ಇನ್ನೊಂದ್ಸಲ. ಅವರೇ ಕಾಲ್ ಬಂತು. ಹಲೋ, ಹೌದಾ? 15 ಮಿನಿಟ್ಸ್ ಆಗುತ್ತಾ? 15 ಮಿನಿಟ್ಸ್ ಆಗುತ್ತಾ? ಓಕೆ ನಿತ್ಯ, ಆಯಿತು. ಸೊ 15 ಮಿನಿಟ್ಸ್ ಆಗುತ್ತಂತೆ. ಅಲ್ಲಿವರೆಗೂ ಏನು ಮಾಡೋಣ, ಇನ್ನೊಂದು ಸಲ ಮಲ್ಕೊಂಡ್ಬಿಟ್ಟು ಎದ್ದೋಣ. ಸೊ ಈಗ ಬಂದಿದ್ದಾರೆ, ಬನ್ನಿ ಹೋಗೋಣ. ಈಗ ಟೈಮ್ ಬಂದು 5:35. ಸೊ ಹೋಗೋಣ ಬನ್ನಿ ಕೆಳಗಡೆ. ಮಾರ್ನಿಂಗ್ 5:30 ಆದ್ರೂ ಟ್ರಾಫಿಕ್ ಇಷ್ಟಿದೆ. ಆ್ಯಂಡ್ ಫೈನಲಿ ನಾನು ಶೂಟ್ ಲೊಕೇಶನ್ಗೆ ರೀಚ್ ಆದೆ. ಆ್ಯಂಡ್ ಈಗ ಬೇಗ ಬೇಗ ರೆಡಿ ಆಗಿಬಿಟ್ಟು ನನ್ನ ಲುಕ್ ಹೇಗಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಯಾಕಪ್ಪ 5:30ಗೆ ಇಷ್ಟು ಬೇಗ ಶೂಟ್ ಮಾಡ್ತಾ ಇದ್ದೀರಾ ಅಂದರೆ, ಅವ್ರಿಗೂ ಕೂಡ ಬೇರೆ ಈವೆಂಟ್ಗೆ ಹೋಗೋದಿತ್ತು ಆ್ಯಂಡ್ ನನಗೂ ಕೂಡ ಆಫೀಸ್ ಇತ್ತು. ಬುಕ್ಕಿಂಗ್ ಇದೆಯಾ? ಇಲ್ಲ, ಚೆನ್ನಾಗಾಯ್ತದೆ. ಇಷ್ಟ ಆಗಲ್ಲ.
ಕ್ಯಾಮ್ರಾಮನ್ನೇ ಶೂಟ್ ಮಾಡ್ತಾರಾ? ಎಸ್, ನಮ್ಮ ಕ್ಯಾಮ್ರಾಮನ್ನೇ ಶೂಟ್ ಮಾಡ್ತಾರೆ. ಯಾರು ಕ್ಯಾಮ್ರಾಮನ್? ಕ್ಲಿಕ್ ಪಿಕ್ಕವರೇ ಎಲ್ಲ ಗ್ಯಾಂಗ್ ಬರ್ತಾರೆ. ನಾವು ಸುರೇಶ್ ವಿಭವ್ ಬರ್ತಾರೆ. ವರುಣ್ಗೆ ನಾನೇನೇ ಹೇಳಿಲ್ಲ. ಫಸ್ಟ್ ಹೇರ್ ಸ್ಟೈಲ್ನ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ. ನಾನು ಸ್ಕೂಲ್ ಡೇಸಲ್ಲಿ ಈ ಥರ ಜುಟ್ಟು ಹಾಕೋತಾ ಇದ್ದೆ ಎರಡು. ಎಷ್ಟು ಫನ್ನಿಯಾಗಿ ಕಾಣಿಸ್ತಾ ಇದ್ದೀನಲ್ಲ. ವಿತೌಟ್ ಲಿಪ್ಸ್ಟಿಕ್ಕು ಈ ಥರ ಕಾಣಿಸ್ತಾ ಇದ್ದೀನಿ ನಾನು. ಜಸ್ಟ್ ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿತ್ ಲಿಪ್ಸ್ಟಿಕ್ ನಾನು ಈ ಥರ ಕಾಣಿಸ್ತಾ ಇದ್ದೀನಿ. ಐಬ್ರೋ ನೋಡಿ ಇಲ್ಲಿ ಫಿಲ್ ಮಾಡ್ತೀರಾ? ಚೆನ್ನಾಗಿದೆ ಪೋಸ್ಟ್ ಮಾಡಿದ್ರೆ ಆರ್ಡರ್ಸ್ ಮೇಲೆ ಆಗಲಿ. ಆ್ಯಂಡ್ ಫೈನಲ್ ಲುಕ್ ನಾನು ಈ ಥರ ಕಾಣಿಸ್ತಾ ಇದ್ದೀನಿ. ನಿತ್ಯ ಅವರು ಹೇಳ್ತಾಯಿದ್ರು ನಾನು ಅವ್ರ ಫೇವ್ರೆಟ್ ಮಾಡೆಲ್ ಅಂತೆ. ನಂಗೆ ಈ ಥರ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ವೆಲ್ಕಮ್ ಸ್ಪೀಚ್ ಕೊಡೋದಿಲ್ಲ ಆಲ್ರೆಡಿ ಆಯಿತು. ರೂಮಿಂದನೇ 4 o'clock ಎದ್ದಿತ್ತಲ್ಲ, ಸೊ 4 o'clock-ಇಂದನೇ ನಾನು ಸ್ಟಾರ್ಟ್ ಮಾಡ್ಕೊಂಡು ಬಂದೆ. ನನಗೆ ಹೇರ್ ಸ್ಟೈಲ್ ಮಾಡಿರೋರು ತೋರಿಸ್ತೀನಿ ಬನ್ನಿ. ಇವರೇ ಮೀನಾ ಅಂತ ನನಗೆ ಹೇರ್ ಸ್ಟೈಲ್ ಮಾಡಿರೋರು. ಹೇಳಿ ನಿಮ್ಮ ಮೀನಾ ಅವರೇ, ನಿಮ್ಮ ಪ್ರೊಫೈಲ್. ನನ್ನ ಪ್ರೊಫೈಲ್ ಗ್ಲಾಮರ್ ಬೈ ಮೀನಾ ಕುಮಾರ್. ಎನಿ ಹೇರ್ ಸ್ಟೈಲ್ಸ್ ಆರ್ ಮೇಕಪ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಗೊತ್ತಾಯ್ತಲ್ಲ. ಕ್ರೆಡಿಟ್ ಗೋಸ್ ಟು ನಿತ್ಯ, ಮೇಕ್ ಓವರ್ ಬೈ ನಿತ್ಯ. ನಾನಿಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸೋದಕ್ಕೆ ಕಾರಣ ಯಾರಪ್ಪ ಅಂದರೆ ನಿತ್ಯ. ಸೊ ಇವ್ರ ಜೊತೆ ನಾನು ಸೆಕೆಂಡ್ ಟೈಮ್ ಶೂಟ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ನೀವೇ ನೋಡ್ತಾ ಇರ್ಬೋದು ರಿಸಲ್ಟ್ ಹೇಗಿದೆ ಅಂತ, ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ. ಹೇಳಿ ನಿತ್ಯ, ನಿಮ್ಮ ಪ್ರೊಫೈಲು ಮತ್ತು ನಮ್ಮ ಬಗ್ಗೆ ಹೇಗನ್ಸುತ್ತೆ? ನನ್ನ ಪ್ರೊಫೈಲ್ ಬಂದುಬಿಟ್ಟು ನಿತ್ಯ ಆರ್ಟಿಸ್ಟ್ರಿ ಅಂತ. ಏನಾದರೂ ಆರ್ಡರ್ಸ್ ಮದುವೆ ಆಗಲಿ, ಏನಾದರೂ ಸ್ಪೆಷಲ್ ಇವೆಂಟ್ಸ್ ಇದ್ದರೆ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಶ್ರೇಯಾ ಬಗ್ಗೆ ಹೇಳಬೇಕು ಅಂದರೆ ಇದು ಸೆಕೆಂಡ್ ಟೈಮ್. ನಾನು ಮೇಕಪ್ ಸ್ಟಾರ್ಟ್ ಮಾಡಿದಾಗಿಂದ ಇವರೇ ನನ್ನ ಪರ್ಸ್ನಲ್ ಮಾಡೆಲ್. 3 yearsಯಿಂದ ಗೊತ್ತು. ಆ್ಯಂಡ್ ಸ್ಟಿಲ್ ಇವಾಗೂ ವರ್ಕ್ ಮಾಡ್ತಿದ್ದೀವಿ. ಅಷ್ಟು ಇಷ್ಟ ಅವ್ರ ಜೊತೆ ವರ್ಕ್ ಮಾಡೋದು. ಥ್ಯಾಂಕ್ ಯು ಶ್ರೇಯಾ. ಥ್ಯಾಂಕ್ ಯು ಸೋ ಮಚ್ ನಿತ್ಯ. ಇವಾಗ ನಾವು ಫೋಟೋಶೂಟ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಔಟ್ಡೋರ್ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವು. ಆ್ಯಂಡ್ ಅದಕ್ಕೆ ಯಾವುದಾದ್ರೂ ಒಳ್ಳೆ ಪಾರ್ಕಿಗೆ ಹೋಗಿಬಿಟ್ಟು ಅಲ್ಲಿ ಶೂಟ್ ಮಾಡೋಣ ಅಂತ ಈ ಪಾರ್ಕಿಗೆ ಬಂದ್ವಿ ನಾವು. ಬಟ್ ಸ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ಇಲ್ಲಿ ಫೋಟೋಶೂಟ್ ಅಲೋ ಇರಲಿಲ್ಲ. ಬಟ್ ಹೇಗೋ ಫಸ್ಟ್ ಸ್ಟಾರ್ಟಿಂಗ್ ಒಂದು 10 to 15 minutes ನಾವಿಲ್ಲಿ ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ಬಟ್ ಅದಾದಮೇಲೆ ಅವ್ರು ಬಂದರು, ವಾಚ್ಮ್ಯಾನ್ ಇಲ್ಲಿ ಫೋಟೋಶೂಟ್ ಅಲೋ ಇಲ್ಲ, ಪ್ಲೀಸ್ ಹೋಗಿ ಅಂತ. ಮತ್ತು ಇನ್ನೊಂದು ಪಾರ್ಕಿಗೆ ಹೋದ್ವಿ. ಆದಷ್ಟು ಬೇಗ ಫೋಟೋಸು ಮತ್ತು ವೀಡಿಯೋಸು ಅಪ್ಲೋಡ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಪ್ಲೀಸ್ ಎಲ್ಲ ಚೆಕ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಹೇಳ್ಕೋಬೇಕು, ನಾನು ಪ್ರೊಫೆಷ್ನಲ್ಲ ಲೈಕ್ ಮಾಡ. ಆ ಕಡೆ ನೋಡ್ತೀರಿ ನೀವು ಅವತ್ತು ತಿರುಗಿದ್ರು. ಇಲ್ಲಿ ನಾಗವಲ್ಲಿ ಲುಕ್ ಕೊಡಿ. ನಾಗವಲ್ಲಿ ಲುಕ್ ನೋಡಿ ಹೇಗಿದೆ, ಕ್ಯೂಟಾಗಿದೆ ಅಲ್ಲ. ನನಗೆ ಬ್ಯಾಂಗಲ್ಸ್ ಅಂದರೆ ತುಂಬಾ ಇಷ್ಟ. ನೋಡಿ ಹೇಗೆ ಕಾಣಿಸ್ತಾ ಇದೆ, ಚೆಂದ ಇದೆ ಅಲ್ಲ.
ನನಗಂತೂ ಈ ಲುಕ್ ತುಂಬಾ ಇಷ್ಟ ಆಯಿತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀನಿ ಅಂತ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.